ನಮಸ್ಕಾರ. ಬಾ ರುದ್ರ. ರುದ್ರ, ಊರಲ್ಲೇನೋ ಗದ್ದಲ ಎದ್ದಂತೆ ಕಾಣುತ್ತೆ. ಊರು ತುಂಬಾ ಸುದ್ದಿ ಕೇಳ್ತಾ ಇದೆ. ವಿಷಯ ನಿನಗೆ ಗೊತ್ತಿಲ್ಲವೇ? ಗೊತ್ತೈತ್ರಿ ಅಪ್ಪ. ಅದಕ್ಕಂತ ಊರ್ ಜನ ನಿಮ್ಮನ್ನು ಕಾಣಬೇಕು ಅಂತ ಹೊರಗಡೆ ಬನ್ನಿ ಅಂತಾರಿ ಅಪ್ಪ. ದಣ್ಯಾರ ಇತ್ತಿತ್ಲಾಗ ಊರು ಬರ್ಬರ್ತಾ ಬಹಳ ಹೊಲಸಾಗಕತ್ತೈತಿ ನೋಡ್ರಿ ಅಪ್ಪ. ಆ ತಿಮ್ಮನ ಮಗ ಕಾಳ ಮತ್ತೇನೋ ತಪ್ಪು ಮಾಡ್ಯಾನಂತ್ರಿ. ಅದಕ್ಕ ಅವನ ಕರ್ಕೊಂಡು ಬಂದಾರಿ ದಣಿ. ಎಲ್ಲಿದ್ದಾರೆ ಅವರು? ಕೈಯವರಲ್ಲ. ನಾಗ್ಯ ಹಣ್ಮ್ಯಾ ಕರ್ಕೊಂಡ್ ಬರ್ಲಿ ಅವನು. ಓ, ಇವನ ರುದ್ರ. ಇವನು ಊರಲ್ಲಿ ಮತ್ತೇನೋ ತಪ್ಪು ಮಾಡಿದ್ದಾನೆ. ದಣ್ಯಾರ ಏನಂತ ಹೇಳ್ಬೇಕ್ರಿ ಅಪ್ಪ. ಹಿಂದೊಮ್ಮೆ ಇವ ಇದ ಊರಿಗೆ ಕಳತನ ಮಾಡಿದನ್ರಿ.
ಜೋಳದ ಗೂಡಿಗೆ ಬೆಂಕಿ ಇಟ್ಟಿದ್ದನ್ರಿ. ನೀವು ಅವತ್ತ ಇವನ ಕೈ ಕಾಲು ಮುರಿಬಹುದಾಗಿತ್ರಿ. ಆದ್ರ ಇವ ಮಾಡಿದ ತಪ್ಪಿಗೆ ಬರೀ ನೀವು ದಂಡ ವಿಧಿಸಿದ್ರಿ. ಇದನ್ನ ಎಷ್ಟ ಸಾಲದು ಅಂತ ತಿಳಿದು ಈ ಮಗ ಇವತ್ತು ಏನ್ ಮಾಡ್ಯಾನ ಗೊತ್ತೇನ್ರಿ? ಏನೋ ಮಾಡುತ್ತಾನೆ. ಆ ಕೆಂಚನ ಮಗಳು ಕೂಲಿ ಮಾಡ್ಬೇಕು ಅಂತ ತೋಟದ ಕಡೆ ಹೊಂಟಾಗ ಅವಳು ಹಿಂದಿಂದ ಹೋಗಿ ಅವಳ ಮ್ಯಾಲ ಬಲಾತ್ಕಾರ ಮಾಡಕ್ ಪ್ರಯತ್ನ ಪಟ್ಟನ್ರಿ ದಣಿ. ನೀನು ಎಲ್ಲಿರುವೆ, ಎಲ್ಲಿ ನಿಂತಿರುವೆ, ಯಾರ ಕಣ್ಮುಂದೆ ನಿಂತಿರುವೆ ಎಂಬ ಅರಿವು ನಿನಗೇನಾದರೂ ಇದೆಯಾ? ಸುತ್ತ 40 ಹಳ್ಳಿಯ ಮನೆತನದಲ್ಲಿ ನಮ್ಮ ಮನೆತನ ನ್ಯಾಯವಂತರ ಮನೆತನ. ಇಂಥ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನು ಆಡಿದರೆ ನಿನ್ನ ನಾಲಿಗೆ ಕತ್ತರಿಸಬೇಕಾಗುತ್ತದೆ. ಹಳ್ಳಿಯ ಜನರು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನೇನಾದರೂ ತಪ್ಪು ಮಾಡಿರಲೇಬೇಕಂತ. ಇದೋ ಶತಸಿದ್ಧ. ಈ ಧನರಾಜ್ ದಣಿಯ ಹತ್ತಿರ ಸತ್ಯವಂತರಿಗೆ ಬೆಲೆ ಇದೆ ಹೊರತು ಸುಳ್ಳಿನ ಗಂಟು ಕಟ್ಟುವವರಿಗೆ ಶಿಕ್ಷೆ ಎಂದು ತಪ್ಪಿದ್ದಲ್ಲ. ಮಾಡಿದ ಅಪರಾಧ ಸತ್ಯವೋ ಸುಳ್ಳು ಎಂಬುದು ನಿನ್ನ ಬಾಯಿಂದ ನೀನೇ ಬಹುದು. ಯಪ್ಪ ದಣ್ಯಾರ, ಅವನ ಬಾಯಿಯಿಂದ ಏನ್ ಕೇಳ್ತೀರಿ ಅಪ್ಪ? ನಿಮ್ಮ ಹತ್ರ ಯಾರ ಸುಳ್ಳು ಹೇಳ್ತಾರೇನ್ರಿ? ಸುತ್ತ 40 ಹಳ್ಳಿಯ ಜನರು ನಿಮ್ಮ ಹತ್ರ ಬಂದು ನ್ಯಾಯ ಕೇಳ್ತಾರೆ. ನೀವು ಒಂದು ಸಲ ನ್ಯಾಯ ಮಾಡಿದ ಮೇಲೆ ಮುಗಿದು ಹೋಯ್ತು, ಸಾಕ್ಷಾತ್ ಆ ದೇವರ ನ್ಯಾಯ ಮಾಡ್ದಂಗೆ. ನಿಮ್ಮ ಮನೆತನ ಹುಟ್ಟಿದ್ದೆ ಸುತ್ತ 40 ಹಳ್ಳಿಯ ಜನರ ನ್ಯಾಯ ಮಾಡಕ್ಕೆ ಹುಟ್ಟೈತ್ರಿ. ನಿಮ್ಮನ್ನು ಹಿಡಿದು ನಿಮ್ಮ ಮುತ್ತಜ್ಜರ ಕಾಲದಿಂದಲೂ ನ್ಯಾಯ ಮಾಡ್ಕೋಂತ ಬಂದ ಮನೆತನ ಇದು. ಇಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮವೇ ಈ ಧರ್ಮಾಪುರದ ನಿತ್ಯದ ಉಸಿರು. ಇಂಥ ನಾಡಿನಾಗ ನಿಮ್ಮಂಥ ದನಿಗಳು ಹುಟ್ಟಿದ್ದು ಅದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ಕೊಂಡಿವ್ರಿ ಅಪ್ಪ. ನಿಮ್ಮಂಥ ಮನೆತನ ಜೀವಂತ ಇರುವವರೆಗೂ ನಮ್ಮಂಥವರು ಸುತ್ತ 40 ಹಳ್ಳಿ ಒಳಗೆ ನೆಮ್ಮದಿಯಿಂದ ಬದುಕ್ತಾರೆ ದಣಿ, ನೆಮ್ಮದಿಯಿಂದ ಬದುಕಾಕತ್ಯಾರ. ಆದ್ರ ಇಂಥ ನೆಲದಾಗ ಇಂಥ ದುಷ್ಟ ಹುಟ್ಟಬಾರ್ದಾಗಿತ್ರಿ ಅಪ್ಪ, ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ನಿನ್ನ ಮಾತು ಸತ್ಯವಿದೆ. ಇಂಥ ಪಾಪಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಇವತ್ತಿನಿಂದ ನೀನು ಈ ಊರಲ್ಲಿ ಇರಕೂಡದು. ಈ ಊರು ಬಿಟ್ಟು ತೊಲಗಬೇಕು. ಮರಳಿ ಮತ್ತೆ ಈ ಊರಿಗೆ ಬಂದಿದ್ದೇ ಆದರೆ ನಿನ್ನ ಕತ್ತರಿಸಿ ಹಣಮಪ್ಪರ ಗುಡಿಯ ಮುಂದೆ ಹೊಳಬೇಕಾಗುತ್ತದೆ. ಇದೇ ರೀತಿಯ ಕೊನೆಯ ಎಚ್ಚರಿಕೆ. ಆಹಾ, ಇಂಥ ಚಿಕ್ಕ ವಯಸ್ಸಿನಾಗ ಎಂತಿಂಥ ಸಮಸ್ಯೆಗಳ ಬಗೆಹರಿಸ್ತಿರಲ್ಲ. ದೊಡ್ಡ ದಣಿಯರಂಗ ನಿಮ್ಮ ಹತ್ರನೂ ದೊಡ್ಡ ಗುಣನೇ ಐತ್ರಿ ಅಪ್ಪ. ನಿಮ್ಮಂಥ ಪುಣ್ಯವಂತರಿಗೆ ಆ ದೇವರ ಮಕ್ಕಳ ಸಂತಾನ ನೀಡಲಾರ್ದು ದೊಡ್ಡ ಪಾಪ ಆಯ್ತು ನೋಡ್ರಿ ಅಪ್ಪ. ಅದಕ್ಕಂತ ನಾನು ಆ ದೇವರಿಗೆ ಬೇಡ್ಕೊಳ್ಳೋದ್ರಿ, ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದ ಸಾಕು ಅಂತ ನಿತ್ಯ ನಾನು ಆ ದೇವರಿಗೆ ಬೇಡ್ಕೊತೀನಿ. ಹುಟ್ಟಿದ ಮಗು ನಿಮ್ಮಂಗ ದೊಡ್ಡ ಗುಣ ಹೊಂದಿ ನಿಮ್ಮಂಗ ನ್ಯಾಯ ಹೇಳೋ ಸಣ್ಣ ದಣಿ ಆಗ್ಬೇಕನ್ನೋದೇ ನನ್ನ ಆಚಾರ್ಯಪ್ಪ. ಆ ಭಾಗ್ಯ ಎಂದು ನಾನು ನೋಡ್ತೀನೋ ಆ ದೇವರಿಗೆ ಗೊತ್ತು. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಗತಿಸಿದರೂ ನಮಗೆ ಮಕ್ಕಳ ಸಂತಾನ ದೊರೆಯಲಿಲ್ಲ ನೋಡು. ಅದಕ್ಕಾಗಿ ನಾವು ಚಿಂತೆ ಮಾಡುವ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ಈ ಊರಲ್ಲಿರುವ ಎಲ್ಲ ಪ್ರಜೆಗಳೇ ನಮ್ಮ ಮಕ್ಕಳೆಂದು ತಿಳಿದರೆ. ರುದ್ರ, ನಿಮ್ಮಂತ ದುಡಿಯುವ ದೀನ ದಲಿತರೇ ನಮ್ಮ ಮಕ್ಕಳು. ರುದ್ರ, ಮಕ್ಕಳ ಭಾಗ್ಯ ಪಡೆಯಬೇಕಾದರೆ 7 ಜನ್ಮದ ಪುಣ್ಯ ಮಾಡಿರಬೇಕು ನೋಡು. ಅಷ್ಟಕ್ಕೂ ದೇವರು ನಮಗೆ ಏನು ಕಡಿಮೆ ಮಾಡಿದ್ದಾನೆ? ಅರಮನೆ ಅಂತ ಮನೆ, 400 ಎಕರೆ ಭೂಮಿ, ಬೆಳ್ಳಿ ಬಂಗಾರ ಸಂಪತ್ತು ಸಾಕಷ್ಟು ಮನೆ ತುಂಬಿದೆ. ಇಷ್ಟಿರುವಾಗ ನಿಮ್ಮಂತ ದುಡಿಯುವ ಆಳು ಮಕ್ಕಳೇ ನಮ್ಮ ಮಕ್ಕಳು. ಎಂಥ ಮಾತಾಡ್ತೀರಿಯಪ್ಪ, ಇದು ಎಂಥ ಮಾತು? ಗಣ್ಯರ, ನೀವು ನಮ್ಮನ್ನ
ಮಕ್ಕಳಂತ ಎಷ್ಟೇ ಪ್ರೀತಿಯಿಂದ ನೀವು ಕಂಡ್ರು ನಾವು ನಿಮ್ಮ ಮನೆ ಮಕ್ಕಳು ಆಗೋದಿಲ್ರಿ ಅಪ್ಪ. ನಿಮ್ಮ ಮನೆ ಮಗ ಒಬ್ಬ ಬೇಕೇ ಬೇಕ್ರಿ. ನಮ್ಮ ಮುತ್ತಜ್ಜರ ಕಾಲದಿಂದಲೂ ನಾವು ಇದಾ ಮನ್ಯಾಗ ದುಡ್ಕೊಂತ ಬಂದೀವ್ರಿ. ಎಲ್ಲರನ್ನೂ ಮಕ್ಕಳಂತೆ ಪ್ರೀತಿಯಿಂದ ಕಂಡೀರಿ. ಅದಕ್ಕಂತ ನಾನು ಆ ದೇವರಿಗೆ ಬೇಡ್ಕೊಂಡಿನ್ರಿ ಧಣಿ, ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದ್ರ ಊರಲ್ಲಿರುವ ಎಲ್ಲ ದೇವರುಗಳಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ನಾನು ಹರಕೆ ಹೊತ್ತು ಬೇಡ್ಕೊಂಡಿನ್ರಿ. ರುದ್ರ, ಈ ನೀನು ಈ ಮನೆಯ ಆಳ ಮಗನಲ್ಲ ರುದ್ರ, ಈ ಮನೆಯ ಮಗ ನೀನು. ನಿನ್ನಂತ ವಿಶ್ವಾಸಿಕ ಅಭಿಮಾನಿ ಸಿಗಬೇಕಾದ್ರೆ ಈ ಮನೆತನದ ಪುಣ್ಯವಿದೆ ರುದ್ರ, ಪುಣ್ಯವಿದೆ. ನನ್ನ ಪುಣ್ಯ ಈ ಮನೆಗೆ ಇಲ್ರಿ ಅಪ್ಪ. ಈ ಮನೆಯ ಅನ್ನದ ಋಣ ತಿನ್ನುವ ಪುಣ್ಯ ನನಗಾಯ್ತ್ರಿ ಅಪ್ಪ, ನನಗಾಯ್ತು. ಅಪ್ಪ, ಈ ನಿಮ್ಮ ಋಣನ ನಾನು ಯಾವ ಜನ್ಮದಾಗ ಮುಟ್ಟಿಸ್ತೀನೋ ಏನೋ. ರುದ್ರ, ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣ ಒಬ್ಬರು ಮುಟ್ಟಿಸುವ ಕಾಲ ಆ ದೇವರು ತಂದೆ ತರುತ್ತಾನೆ. ಇರಲಿ, ಸ್ವಲ್ಪ ತೋಟದ ಕಡೆ ಹೋಗಿ ಕಬ್ಬಿಗೆ ನೀರು ಬಿಟ್ಟಾರೋ ಇಲ್ಲೋ ನೋಡ್ಕೊಂಡು ಬರ್ಬೇಕಲ್ಲ. ಆಯ್ತಿರ್ತೇನೆ, ಈಗಲೇ ಹೋಗ್ಬರ್ತೀನಿ. ಮಹಾದೇವಿ, ಎಲ್ಲಿಗೆ ಹೋಗಿದ್ದಿ? ದೇವಸ್ಥಾನಕ್ಕೆ ಹೋಗಿದ್ದೆ ಸ್ವಾಮಿ. ದೇವರಿಗೆ ಅಭಿಷೇಕ ಮಾಡಿಸೋಣ ಅಂತ. ತೆಗೆದುಕೊಳ್ಳಿ ಪ್ರಸಾದವನ್ನು. ಮಹಾದೇವಿ, ನಿತ್ಯ ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರುವೆಯಲ್ಲ, ಯಾಕೆ ದೇವ ಹತ್ರ ಏನಾದರೂ ಹರಕೆ ಬೇಡಿಕೊಂಡಿದೆಯೇನು? ಹೌದು ಸ್ವಾಮಿ, ನಿಮ್ಮಂಥ ನೀತಿವಂತ, ನಿಮ್ಮಂಥ ಗುಣವಂತ ಗಂಡನನ್ನು ಬಿಡಿಬೇಕಾದ್ರೆ ನಾನು ಎಷ್ಟು ಜನ್ಮದ ಪುಣ್ಯವನ್ನು ಮಾಡ್ತೀನೋ ಇಲ್ಲ. ಆಗ ಮದುವೆಯಾಗಿ 3 ವರ್ಷವಾದರೂ ಕೂಡ ನನಗೊಂದು ಮಗು ಹುಟ್ಟಿಲ್ಲ. ಅದಕ್ಕೆ ಆದಷ್ಟು ಬೇಗನೆ ನನಗೊಂದು ಮಗುವಾಗಲಿ ಅಂತ ಆ ದೇವರಿಗೆ ಅಭಿಷೇಕ ಮಾಡಿಸೋದಕ್ಕೆ ಅಂತ ಹೋಗಿದೆ ಸ್ವಾಮಿ. ಆ ದೇವರದಿಂದ ನನಗೊಂದು ಮಗು ಹುಟ್ಟಿದ್ರೆ ನನ್ನ ಜನ್ಮ ಸಾರ್ಥಕವೇ, ನನ್ನ ಜನ್ಮ ಸಾರ್ಥಕ. ನೋಡು ಮಹಾದೇವಿ, ಇಲ್ಲದ ಆಸೆಗಳನ್ನ ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಈ ಕಲಿಯುಗದಲ್ಲಿ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತುಗಳಾಗಬಹುದು, ನವರತ್ನಗಳಾಗಬಹುದು. ಮಹಾದೇವಿ, ಒಂದು ವೇಳೆ ತಪ್ಪಿದರೆ ಹುಟ್ಟಿದ ಮಕ್ಕಳ ಹೆತ್ತವರ ಮನೆತನಕ್ಕೆ ಮುತ್ತುಗಳಾಗಬಹುದು, ಮುತ್ತಿಗೆ ಕತ್ತರಿಸುವ ಕಟುಕರಾಗಬಹುದು. ಬಯಸಿ ಬೇಡುವುದು ಬೇಡ ಮಹಾದೇವಿ. ಬರುವ ಭಾಗ್ಯವಿದ್ದರೆ ತಾನಾಗಿಯೇ ಬರಲಿ. ಸ್ವಾಮಿ, ಯಾಕೆ ದೇವರ ಮೇಲೆ ನಿಮಗೆ ಯಾಕಿಷ್ಟೊಂದು ಕೋಪ? ಅಂದ್ರೆ ನಾ ಮಾಡುವ ಈ ಪೂಜೆ ವ್ಯರ್ಥವಾಗಬಹುದು ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಸ್ವಾಮಿ, ಖಂಡಿತವಾಗ್ಲೂ ಇಲ್ಲ. ಇವತ್ತಲ್ಲ ನಾಳೆ ನನಗೊಂದು ಮಗು ಹುಟ್ಟುತ್ತೆ. ಆ ಮಗುವೆ ಈ ಮಣಿ ನಂದಾದೀಪ. ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ ದೊಡ್ಡ ಧಣಿ ಅಂತ ಅನಿಸ್ಕೊಳ್ತಾನೆ. ಈ ನನ್ನ ಮಾತಿನಲ್ಲಿ ಯಾವ ಸಂದೇಹನೂ ಇಲ್ಲ. ನಿನ್ನ ಆಸೆ ಪೂರೈಸಲು ಮೊದಲು ಆ ದೇವರು ಕಣ್ಣು ತೆರೆಯಬೇಕಲ್ಲ. ಈಗಾಗ್ಲೇ ಆ ದೇವರು ಕಣ್ಣು ತೆರೆದಿದ್ದಾನಲ್ಲ. ಅಂದರೆ ನೀನು ಹೇಳುವ ಮಾತು ಮತ್ತೆ ನಾನೀಗ 3 ತಿಂಗಳ ಗರ್ಭಿಣಿ. ಮಹಾದೇವಿ, ಮಹಾದೇವಿ, ಈ ಮಾತು ಸತ್ಯವಾಗಿದೆ. ನಾನು ಯಾಕೆ ಸುಳ್ಳು ಹೇಳಿ? ಹೆಚ್ಚಿಗೆ ನನ್ನನ್ನೇನು ಕೇಳಬೇಡಿ, ನನಗೆ ತುಂಬಾ ನಾಚಿಕೆ ಆಗುತ್ತೆ. ಮಹಾದೇವಿ,
ಹಿಂದೆ ನೀನು ಎಷ್ಟೋ ಸಲ ನಾಚಿಕೊಂಡಾಗ ನನ್ನ ಮನ ಬರಿ ನಗತಿತ್ತು. ಆದರೆ ಎಂದು ನಿನ್ನ ನಾಚಿಕೆ, ಆ ನಾಚಿಕೆಯೊಳಗಿನ ಸೌಂದರ್ಯ ನನ್ನ ಹೃದಯದ ತಂತಿಗಳು ಸಪ್ತ ಸ್ವರಗಳಂತೆ ಮೀಟಿದಂತಾಗಿದೆ. ಮಹಾದೇವಿ, ನನ್ನ ಮನ ಕೂಗುತ್ತಿದೆ, ಏನಿದು? ನಿನ್ನನ್ನು ಬೇಗನೆ ಅಪ್ಪಿಕೋ ಎಂದು. ಯಾರಾದ್ರೂ ನೋಡಿದ್ರೆ ಏನಂತಾರೆ?
ಸುಮ್ಮನೆ ಕುಂದಿರ್ತಾರೆ. ಒಬ್ಬ ನೋಡಿದ್ರೆ ಸಿಳ್ಳ ಹೊಡಿತಾನೆ, ಒಬ್ಬ ನೋಡಿದ್ರೆ ಕಣ್ಣ ಹೊಡಿತಾನೆ. ಇನ್ನು ಹೇಗೆ ಕೂತವ್ರೆ ಏನು ಸುದ್ದ ಅವನು ದೋಸ್ತದ ಏನು ಫಿಗರ್ ಅಲ್ಲೇ ಇವನು ಬರ್ತಾಳೆ ಅಂತ ಕೇಳಲೆ ಹತ್ತಿ ಹೊಲ ಕಾಣಂಗ ಹುಟ್ಟಿದೆ ಹುಡುಗಿ ನನಗಾಗಿ ಅಂತ ಹತ್ತಿ ಹೊಲಕ ಕರೀತಾನೆ. ಈಗ ಅವನ ಹಿಂಗ್ ಆಳಕತ್ರ ನಮಗೆ ಹೆಂಗಕತ್ತಂದ್ರ ಲಗುನ ಮದುವೆನ ಆಗ್ಬೇಕು. ಆದ್ರೆ ನನ್ನ ಮದುವೆ ಗಂಡು ಗುಡುಗುಡುಕೊಂಡು ಎಲ್ಲೈತು ಇದ ಹೆಣ ಎತ್ತಲಿ ನೋಡ್ತಾ ನೋಡ್ತಾ ಆಗೋಗೈತೆ ಚಾನ ನೋಡ್ತಾ ನೋಡ್ತಾ ಆಗೋಗೈತೆ ಚಾನ ಪಕ್ಕದಲ್ಲಿದ್ದೆ ನಾನು ಶಿವಾನಿ ಪಾರ್ವತಿ ಪಸಂದಾಗವ್ರೆ ಚಾನೆ ಪಸಂದಾಗವ್ರೆ ಪಸಂದಾಗವ್ರೆ ನೋಡಿ ನೋಡಿ ಮೊಲ ನಮಗೆ ಯಾಕೆ ಹೋಗಿ ನೋಡಿ ಮೊಲ ನಮಗೆ ಯಾಕೆ ಹೋಗಿ ನನ್ನ ನೋಡಿ ನಾಕೊಂಡೈತೆ ನಿನ್ನ ಮೂಗುತಿ ಪಸಂದಾಗವ್ರೆ ಚಾನೆ ಬಂದ್ರ ಮಾವನ ಬಲ್ಲಟ್ ಗಾಡಿ ಗಡಿ ಫಡು 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 तसं जीवाचं जीव घुट मळ तसं फिरतीचं वाटय तुझ्या तोंडाला तोंड माझ्या मन है बघून दुश्मन वर ढगाग लागे ಯಾವ ನೀ ಮೂರು ಹೆಣ್ಣಿನ ಬರ್ತಾ ಹುಡುಗ ದಾರಿ ಮೇಲೆ ಹೋಗೋಬ್ರ ಹೆಂಗಸರು ನೋಡಿ ಪದ ಹಾಡ್ತಿಯಲ್ಲ ಯಾಕ ಮೈಯಂದ ಏನ ಏನ ನನ್ನ ಜೀವ ನಿಮ್ಮಂತವ್ರನ್ನ ನೋಡಿ ಕೂಡಲೇ ಎದ್ದು ಬಿಡ್ತೈತ್ರಿ ನಮ್ಗೆ ತಲೆಯಾಗಿನ ಮಾಡ್ರಿ ತಲೆಯಾಗಿನ ಮಾಡ ಯಾಕ ಹಿಡ್ಕೊಂಡು ಯಾರು ಜಾಸ್ತಿ ಹತ್ತಿಲ್ಲ ಯಾಕೆ ಹೋಗ್ತಾರಿ ಯಾಕೆ ಹೊಲಿತಾರ ನೋಡ್ರಿ ಬಾಯ್ ಅವ್ರ ಒದಿಸ್ಕೊಳ್ಳುವಂತ ಕೆಲಸ ಇನ್ನು ನಾವು ಯಾವ ಮಾಡಿಲ್ಲ ಒಂದ್ ವೇಳೆ ಒದಿಯಾಗಿ ಬಂದು ನಿಮ್ಮಂತವ್ರನ್ನ ಒದಿಸ್ಕೊಂಡು ಬಿಡ್ತೀನಿ ಉದ್ಯೋಗ ಐತ್ರಿ ನನ್ನ ಹತ್ರ ಏನ್ ಮಾಡ್ತೀರ ನಿಮ್ಮಂತವ್ರನ್ನ ಓದಿಸ್ತೀನಿ ಅಂದ್ರ ಅಂದ್ರ ಟ್ಯೂಷನ್ ಮಾಸ್ಟರ್ ಏನ್ ಮಾಡೋದ್ರಿ ಬಾಯವ್ರ ನಾವು TCS ಕಲ್ತರು ನೌಕರಿ ಸಿಗಲಿಲ್ಲ ಅದಕ್ಕೆ ಈ ಊರಾಗ ಟ್ಯೂಷನ್ ಹೇಳ್ಬೇಕಂತ ಬಂದಿದ್ವಿ ಆದ್ರ ಯಾವ ಹುಡುಗರೇ ಸಿಕ್ಕಿಲ್ರಿ ಇಲ್ಲ ಈಗ ಮೊದಲು ಸಿಕ್ಕಿದ್ದು ಅಂದ್ರೆ ನೀವ ನೋಡ್ರಿ ಅಂದಾಗ ಬಾರ ಏನ ನೀವೇನ್ ಮಾಡ್ತೀರಿ ಉದ್ಯೋಗ ನಂದನೈತ್ರಿ ಉದ್ಯೋಗ ಉದ್ಯೋಗಿದ್ದ ಯಾವ ಒಬ್ರು ಕಟ್ಕೋಬೇಕಂದ್ರೆ ಯಾವ ಇನ್ನೊಬ್ರು ಹಂಗಿಲ್ಲ ಅಪ್ಪಿ ತಪ್ಪಿ ಬಂದ್ರು ನಾನು ನೋಡು ಯಾಕ್ರಿ ಸಾಲಿ ಕಲ್ಯಾದಕ್ರಿ ಅಂದ್ರ ನೀವು ಸಾಲಿ ಕಲ್ತಿಲ್ಲ ಅಂದಂಗ ಆತು ಅಲ್ರಿ ಸಾಲಿ ಕಲಿಲಾರ್ದೇನೆ ಈ ನಮ್ಮನ್ನ ಪ್ಯಾಸನ ಮಾಡ್ತೀರೇನ್ರಿ ನೀವು ಬೋಬುಣೆ ಹಳೆ ಬೋಬುಣೆ ಸಾಲಿ ಕಲ್ತೊರಟ ಫ್ಯಾಷನ್ ಮಾಡ್ಬೇಕಂತ ಬರ್ದು ಕೊಟ್ಟಿದ್ದೀನಿ ಹಂಗಲ್ರಿ ಮತ್ತಿನ್ನು ಹೇಳಿ ನಿಮಗ್ ನೋಡಿದ್ರ BNO MNO MBBS ನೀವು ನೋಡಿದ್ರ ಬರೀ 0
ಬರೀ ಜೀರೋ ಒಂದೇ ಇಟ್ಕೊಂಡ್ ಕೂತ್ರ ಅದಕ್ಕೂ ಉಪಯೋಗ ಆಗೋದಿಲ್ರಿ ಭಯ. ಒಂದ್ 4 ಅಕ್ಷರ ಕಲಿಬೇಕ್ರಿ. ನೋಡ್ರಿ ಒಂದ್ 4 ಅಕ್ಷರ ಕಲೀರಿ. ನೀನು ಮತ್ತು ಖರೇನ ಐತಿ. ಇಲ್ಲಿ ತನಕ ಯಾರು ನಾವು ಮಾಸ್ತರ ಸಿಕ್ಕಿದಿಲ್ಲ. ಹೌದ್ರಿ. ಈಗ ಹೆಂಗೋ ದೇವ್ರ ಸಿಕ್ಕಿ ನಿನ್ನ ಕಡೆಗೆ ನನ್ನ ಟ್ಯೂಷನ್ ಚಾಲು ಆಗಲಿ. ನೀ ಯಾವಾಗ ಬಾ ಅಂತಿ? ಎಷ್ಟು ಹೊತ್ತಿನಾಗ ಬಾ? ಅವಾಗ ಬರಕ್ ನಾ ತಯಾರ. ಆ ವಾಟ್ನಾಗ ನೀ ಮಾತ್ರ ನನ್ನ ಕಳ್ಸಾಕ ಬೇಕು. ಮಗ ಲಡ್ಡು ಬಂದು ತಾನೇ ಭಯ ಬಿತ್ತು ಬಿಡ. ನೋಡ್ರಿ ಭಯ ಅವ್ರ, ನೀವ್ ಇದ್ರ ಚಿಂತಿನೇ ಬಿಟ್ಟು ಬಿಡ್ರಿ. ಈ ಜಗತ್ತಿನಾಗ ಯಾರೂ ಕಲಿಸಲಾರ್ದಂತದ ನಾ ನಿಮಗ್ ಕಲಿಸ್ತೀನಿ. ಮನಸ್ಸಿನ ಮ್ಯಾಗ ತಗೊಂಡು ಕಲಿಸದಾರ ಕಲಿಸಿ ಬಿಟ್ಟೆ ಅಂದ್ರ ನಾನು ನನ್ನ ಹತ್ರನೇ ಬರ್ಬೇಕ್ರಿ. ಮಾಸ್ತರ ಪಾಟಿ ತಂದಿನ ಬರಿಬಾರೋ, ಮಾಸ್ತರ ಪಾಟಿ ತಂದಿನ ಬರಿಬಾರೋ ಅಂತ ಹಾಗೆ ಕಲಿಸ್ತೀನಿ ನಾ. ಆಯ್ತು ಹೇಳ್ರಿ, ನೀವ್ ಇಷ್ಟ ಯಾವಾಗ ಕಲಿಸ್ರಂದ್ರ ನಾ ಕಲಿಯಾಕ ಬೇಕ. ಮಾಸ್ತರ ಮಾಸ್ತರ ನಿನ್ ಹೆಸರು ಏನ? ನನ್ನ ಹೆಸರು ನರಹರಿ. ನರಹರಿ ಅಲ್ಲ ಮಾಸ್ತರ, ಇಲ್ಲಿ ಯಾಕ್ರ ನರಗಿರ ಹರಿದೇನ? ಇಲ್ಲ. ಮತ್ತೆ ಯಾಕ್ರ ತಗೊಳ್ಳಿಗಿಲ್ಲ ಹರಿದೇನ? ಇಲ್ಲ. ಮತ್ತೆ ಯಾಕ್ರ ಅಂಗಿಗೆ ಹರಿದೇನ? ಯಾರ್ದಾರೆ ಅದನ್ನ ಇದನ್ನ ನಾನು ಯಾಕೆ ಹೇಳಕ್ ಬೋಲಿ? ಅಂದ್ರೆ ನೀನ ಹರ್ಕೊಂಡಿ. ನನ್ನ ಹೆಸರು ನರಹರಿ ರೀ. ಓ ನಿನ್ನ ಹೆಸರ ಹರ್ಯ ಹರಿ. ಇರ್ಲಿ ಬಾಯರ. ಹಂಗ ನಿಮ್ಮ ಹೆಸರೇನ್ರಿ? ನಂದೇ ನಿನ್ನಂಗ ಹರ್ಯ ಅಂತದಲ್ಲಪ್ಪ. ಮುಚ್ಚಲ್ಲ. ನನ್ನ ಹೆಸರು ಹೆಸರ ನನ್ನ ಹೆಸರು ನಿರರಿದ ಹೆಣ್ಣಿಗೆ ಗಂಡನು ಸುಂದರಿ ಎನ್ನುವುದೇ ಮಾರಿಗೆ. ನಿರರಿದ ಹೆಣ್ಣಿಗೆ ಗಂಡನು ಸುಂದರಿ ಎನ್ನುವುದೇ ಮಾರಿಗೆ. ಎಂಥ ಸುಂದರವಾದ ಹೆಸರು. ಸುಂದ್ರಿ ಸುಂದ್ರಿ ಶುರು ಮಾಡ್ಲೇನ ನಿನಗ? ಯಾಕ ಕಡ್ಯಾಕ ಸಣ್ಣ ಏನು ಶುರು ಮಾಡೋದು? ಪಾಠ ಹಿಂಗೆ ಎತ್ತಕ್ ಹೋಗ್ಬೇಡಿ. ಹಿಂಗೆ ಎತ್ತದಿ ಅಂದ್ರೆ ಮತ್ತೆ ನಮ್ಮದು ಎದ್ದಾಡ್ತದ ತಲೆಯಾಗಿನ ಮಾಡಿ ಸೋಮನ ಶಿವಾನೇಂದ್ರಿ ನನ್ನ ಮುಂದೆ ಇವತ್ತು ಮಂದಿ ಬಹಳ ಐತಿ. ನಿಂದ ನೋಡು ಮತ್ತೆ ಅವ್ರು ಎಬ್ಸ್ಕೊಂಡ್ರು ಮತ್ತೆ ಅವ್ರ ಪರಿಸ್ಥಿತಿ ಕೇಳ್ತಾರೆ. ನೀ ಮಾತ್ರ ಇನ್ನೊಂದು 4 ತಾಸು ಎಬ್ಸಕ್ಕೆ ಹೋಗ್ರು ಮತ್ತೆ ಶುರು ಮಾಡಿ ಪಾಠ. ನೋಡ್ ಸುಂದ್ರಿ, ನಾ ಎಲ್ಲಿ ಬಿಗಿ ಅಂತೀನಿ ಅಲ್ಲಿ ಬಿಗಿ ಅಂತ, ನಾ ಎಲ್ಲಿ ಸಡ್ಲ್ ಹಾಕ್ತೀನಿ ಅಲ್ಲಿ ಸಡ್ಲ್ ಆಗ್ಬೇಕು. ಆಯ್ತಲ್ರಿ, ನೀವು ಎಲ್ಲಿ ಹಿಡ್ಕೊಡ್ರ ಪಟ್ಟನ ಹಿಡಿತೀನಿ. ಬಿಡು ಅಂದಾಗ ಸಾಕು ಬಿಡ 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 ಅಂದಾಗ ಬಿಟ್ಟು ಬಿಡ್ತೀನಿ. ಹಂಗಾರೆ ಶುರು ಮಾಡ್ತೀರಾ? ಹಳ್ಳಿ ಮೇಷ್ಟ್ರಿ, ಹಳ್ಳಿ ಮೇಷ್ಟ್ರಿ ಶುರು ಮಾಡ್ತೀನಿ ಕೆಳ ನೋಡ. ಚಂದ ಸೂಕ್ಷ್ಮ ಸೂಕ್ಷ್ಮ. ಹಾ ಒಳಗೆ ಹೋಗ್ಬೇಕು. ಅಗಲ್ ಮಾಡ ಅಗಲ್ ಕಾಲ ಅಗಲ್ ಮಾಡೋದಲ್ಲ, ಬಾಯಿ ಆಗಲ್ಲ.
ಆ ಬಾಯಿಗೆಲ್ಲ ಆ. ಈ ಆ. ಈ ಹಾ ಹಾ ಮೊದಲ ಸ್ವಲ್ಪ ಕೆಳಗಿಳಿಸ್ಬೇಕು ಪೂರ್ತಿ ಇಳಿಸ್ಬೇಕು ಕರೆಕ್ಟ್ ಹುಷಾರಿದ್ದಿ ಇನ್ನಂತ ಮಾಸ್ತರ್ ಸಿಕ್ಕಿನಲ್ಲ ಮತ್ತೆ ಕಳಿಸಿರಲ್ಲ ಓ ಊ ಮುಂದೆ ಜೋಗ್ಬೇಕಂದ ಕರೆಕ್ಟ್ ರೂ ರೂ ಮತ್ತೆ ಇದಕ್ಕೆ ಮುಂದೆ ಜೋಗ್ಬೇಕು ಹಿಡ್ಕೋತಿ ಹುಷಾರಿದ್ದಿ ಹಿಡ್ಕೊಂಡಿನೇ ಮಾತತ್ತೆ ಹೇಳೋದು ಹಿಡ್ಕೋತೀನಿ ಅಂತ ಹಿಡ್ಕೊ ನೀ ಏನು ಹಿಡ್ಕೋಬೇಕಂದಿದ್ದಿ ಅಕ್ಷರ ಹಿಡ್ಕೊ ಹಾ ಅಕ್ಷರ ಹಿಡ್ಕೋತಿ ಸುಂದ್ರಿ ಈಗ ಒಂದನೇ ಮಾಡೋ ಅಕ್ಷರ ಕಲೆ ಇದ್ರಾಗ 3 ನಮೂನೆ ಹಾ ಈಗ ಇಂಪಾರ್ಟೆಂಟ್ 2ನೇ ಮಾಡಲ್ ಕಲಿದೈತಿ ಅದು ಹಿಂಗ್ರಿ ಅವನು ಒಮ್ಮನಿಗೆ 3 ಬರ್ತಾವ ಒಂದೊಂದೇ ಹೇಳ್ತೀನಿ ಏ ಏ ಮೊದಲ ಕೆಳಗೆ ಬಗ್ಗಿಸ್ಬೇಕು ಆಮೇಲೆ ಮತ್ತೆ ಮ್ಯಾಗೆ ಏರಿಸ್ಬೇಕು ಒಂದ್ಸಲ ಬಗಸದು ಒಂದ್ಸಲ ಎಬಸದು ಹಾ ಮೊದಲ ಹಾ ಬಗ್ಗಿಸ್ದಲ್ಲಿ ಈಗ ಈ ಬಗಸದ ಮತ್ತೆ ಈಗ ಏರಿಸ್ಬೇಕು ಕಪ್ಪನೆಲ್ಲ ಆಗ ಹೊಡಿಸ್ಬಿಡ್ಬೇಕು ನೋಡಪ್ಪ ನೀ ಎಲ್ಲೆಲ್ಲ ಕೈ ಹಾಕ್ತೀನಿ ಹಂಗೆ ಇರ್ತವೆ ಈಗ ತಡಿ ಅಂದ್ರೆ ಇಲ್ಲಿ ಮಾಸ್ತರ್ ಮಂದಿ ಬಂದಿರಪ್ಪ ಹ್ಞೂ ಅದ್ರ ನೀವು ಹಿಂಗ ಅವ್ರದ್ದು ಬೇರೆ ಅದ ನಮ್ಮದು ಬೇರೆ ಅದ ಅದೇಂಗ ಅವ್ರು ನಮ್ಮಂಗೆ ಅವ್ರ ಹೆಂಗೆ ಕಲಿಸ್ತಾರೆ ಅವ್ರ ಟೀಚರ್ ಪಾಸ್ ಆಗಿ ಮಾಸ್ತರ್ ಆಗ್ಯಾರ ನಾವು ಫೇಲ್ ಆಗಿ ಇಲ್ಲೇ ಕೂತಿದ್ವು ನಮ್ಮ ಫೇರಿನೇ ಬೇರೆ ಅವ್ರ ಫೇರಿನೇ ಬೇರೆ ಈಗ ಕಲಿಬೇಡ್ರಿ ಮಾಸ್ತರ ಬಂದು ಕೆಲಸ ಕರ್ತೈತಿ ಅನು ಓ ಹಾ ಸಾವಕಾಶ ಈಗ ಇಲ್ಲಿ ನಿನಗೆ ಯಾರು ಸಮೀಪ ಸುಂದ್ರಿ ಅಂತ ಕರೆದ್ರಿ ನಂಗತ್ತಿ ಹಾ ಆ ಓ ಇದು ಓ ಇದು ಎಕ್ದಮ್ ಗದಿಗೆ ಬಂದಾಗ ಆಗ್ತದೆ ಹಾಂಗ್ ತಿರ್ಬಾರ್ದು ಈಗ ದೂರಿಂದ ಕರೀತಾರಲ್ಲ ಸುಂದ್ರಿ ಏನಣ್ಣ ಓ ಈ ಓ ಹುಷಾರಾಗಿ ಹೊಡ್ಕೊಂಡು ಮರ ಓ ಆಯ್ತಾ ಓ ಔ ಏ ನೀವು ಯೋರ ಹುಟ್ಟಿದ ಪಿಂಡ್ರ ಮಗನ ಒಮ್ಮೆ ಮುಂದೆ ಹೊಡ್ಕೋತಿ ಒಮ್ಮೆ ಹಿಂದೆ ಹೊಡ್ಕೋತಿ ಅವು ಹಂಗೆ ಮುಂದೆ ಬಗ್ಗಿಸ್ಬೇಕು ಆಮೇಲೆ ಹಿಂದೆ ಬರ್ತದೆ ಅವು ಹಿಂಗೆ ಹಿಂದೆ ಬರ್ತದೆ ನೀವು ಕೂತು ಕೂತ ಒಂದ್ಸಲ ಬಗಸ್ರ ನೀ ಅಕ್ಷರ ಕಲಿಬೇಕು ಹೇಳಿಲ್ಲ ಮತ್ತೆ ನಾ ಹೇಳ್ದಂಗೆ ಮಾಡ ಮೊದಲೇ ಹೇಳಿದ್ರೆ ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿಬೇಕು ಬಿಡೋಲ್ಲ ಬಿಡ್ಬೇಕತ್ತ ಈಗ ಹೇಳು ಔ ಎರಡನೇ ಮಾಡಲ್ ಅಕ್ಷರ ಕಲ್ತಂಗ ಈಗ ಇದನ್ನ ಒಂದೈತಿ ಅಂದ್ರೆ ಈಗ ಇಂಪಾರ್ಟೆಂಟ್ 3ನೇ ಮಾಡಲ್ ಕಲಿದೈತಿ ಅವು ಎರಡೇ ಅದಾವು ಅವು ಗನ ಬಿಡ್ತದವು ಇಟ್ಟು ಬಿರುಸದವು ಮುಂದೆ ಹೊಡ್ಕೋಬೇಕು ಹಿಂದೆ ಹೊಡ್ಕೋಬೇಕು ನಾವು ಎಲ್ಲಿ ನೋಡ್ಬೇಕು ಅವು ಗಚ್ಚ ಹಿಡಿಯೋದು ಬಿಡೋದು ಸರಿ ಅಕ್ಷರ ನೀವು ಊರೇ ಮಿಕ್ಕಿದ ಮಗನ ಈಗ ನಾನು ಹಂಗ ಮಾಡ್ಬೇಕು ಹೌದಿಲ್ಲ ನಾ ಮಾಡ್ದಂಗೆ ಮಾಡ್ಬೇಕು ಈಗ ಅಕ್ಷರ ಕಿಡಿಯಲ್ಲ ನಾ ಎದಿ ಮೇಲೆ ನಂಗೆ ಹಿಡಿಯಲ್ಲ ಏನು ಫ್ಯಾಗ್ ಅದು ಹೋಯಪ್ಪ ಇನ್ನೂ ಎದಿ ಮೇಲೆ ನಂಗೆ ಸಿಕ್ತು ಗುಣ ಅದ್ರಿ ಮತ್ತೇನಾರು ಸಿಕ್ಕಿತ್ತಲ್ಲ ಗಂಟ್ಲು ಸಿಕ್ಕಿತ್ತು ಅಂದ್ರೆ ಕಲಾಸೆ ಮಾಡಿರ್ತಿದ್ದಲ್ಲ ತಾಯವ ಏ ಅಕ್ಷರ ಕಿಡಿಬೇಕು ಅಕ್ಷರಕ್ಕ ನೋಡಿ ನಾನು ಹೇಳ್ತೀನಿ ಆಹಾ
ಮಾಡತ್ತೆ ಅಲ್ಲಿ ನೋಡಿ ಬ್ಯಾನಿ ಅದಾರ ಸಣ್ಣ ಬಿಡ್ಬೇಕಿಲ್ಲ ಒಳ್ಳೆ ಮಾಸ್ತರ್ ಇದು ಭಾಳ ಪುರುಷರು ಹೊತ್ತಿನಾಗ ಎಲ್ಲಾನು ಬಿರುಸಿ ಅನಿಸ್ತೈತಿ ಬರ್ಬರ್ತ ತಾನೇ ಸೊಳ್ಳು ಆಗ್ತದ ನಾ ಅಂದಂಗ ನೋಡಿ ಮೊದಲ ನಿಮಗೆ ಬಿರುಸ್ ಕಲ್ಸೇನಪ್ಪ ಹೌದಿಲ್ಲ ನನಗೇನು ತಂದಿರ್ತೀನಿ ಹೇಳ್ಬೇಕು ಇಷ್ಟ ಆಗುದಿಲ್ಲ ಏನಿಲ್ಲ ಸರಿ ನಾ ಹೇಳ್ದಂತ ಮಾಡಿ ಇಲ್ಲಿ ಈಗ ಆದ ಕೂಡ ನನಗೊಂದು ಅಮೂಲ್ಯ ಅನ್ಸಾಗತ್ತೈತೆ ಅನಿಸ್ತೈತೆ ನಿನಗ ಮೈಯಾಗ ಒಂದು ಮನಿ ಕುಂದಲ್ಲಿ ಕೂರಂಗಿಲ್ಲ ಅನಿಸಲೇಬೇಕದು ಕೆಲಸವೇ ಹೆಂಗಿತ್ತಿನ ಅಟ್ಟ ಹಗರಲ್ಲ ಹಣಮೆ ಮಾಸ್ತರ ಮಾಸ್ತರ ನರಹರಿ ಮಾಸ್ತರ ಅದ ಹಣಮೆ ಮಾಸ್ತರ ನರಹರಿ ಮಾಸ್ತರ ಹರ್ಯ ಮಾಸ್ತರ ನೋಡ್ ಸುಂದ್ರಿ ನಾ ಇಷ್ಟೊತ್ತನ ಎಷ್ಟು ಕಷ್ಟಪಟ್ಟು ಕಲಿಸ ಹೌದು ಎಷ್ಟು ತ್ರಾಸ ತಗೊಂಡ್ರ ಮತ್ತ ನನಗೆ ಕೈ ಕೊಟ್ಟಿಲ್ಲ ಮಾಸ್ತರ್ಗಳು ಭಾಳ ಮಂದಿರ ಅಂತ ಹೇಳಿ ಮತ್ತವ್ರ ಬಳಿ ಓದಿ ಕೆಟ್ಟು ಹೋಗ್ತೀನಿ ನೀನ ಇಟ್ಟು ಬಿರ್ಸು ಕಲ್ಸಿದಿ ಮತ್ತೆ ಅವ್ರು ಎಟ್ಟು ಬಿರ್ಸು ಕಲಿಸ್ತಾರೆ ಯಾಕೆ ಗೊತ್ತಪ್ಪ ನೀವು ಒಬ್ಬನ ಸಾಕ ಮಾಸ್ತರ ಅಂತ ಇಂತ ಪಾಠ ಕಲಿಸ್ತೀವಿ ನನ್ನ ಮನಸ್ಸಿನ ಗೆದ್ದಿತ್ತು ಶುರು ಮಾಡು ಮುಂದಿನ ಪಾಠ ಶುರು ಮಾಡ ಸುಂದ್ರಿ ಏನ ಈಗ ಅಕ್ಷರ ಪಾಠ ಸಾಕು ಇನ್ನು ಮುಂದ ಪ್ರೇಮ ಪಾಠ ಶುರು ಮಾಡ ಅದು ಹೆಂಗಿರ್ತೈತಿ ಅದು ಕಲಿಸ್ತೀನಿ ನೋಡ ಈಗ ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನು ಚಂದ ನರತವ ಕೂದಲ ನಾ ಬರತೀನಂತ ತೆರೆದಿಟ್ಟಿರತಳ ಅವರ ಮನೆಯ ಬಾಗಿಲ ಕೆಂಪಾನ ಹೆಣ್ಣಾಕಿ ನೆನಪಿಗೆ ಬರುವಾಕೆ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿವಾಕೆ
ಯಾವಾಗ ಬಂದೆ? ನಿನ್ನೆ ರಾತ್ರಿನೇ ಬಂದಿನ್ರಿ ಅಪ್ಪ. ದಣ್ಯಾರ ಇಲ್ಲಿ ಬರ್ಬೇಕಾದ್ರ ರಾತ್ರಿ ಭಾಳ ಆಗಿತ್ರಿ, ಅದಕ್ಕ ನಾ ಬರ್ಲಿಲ್ರಿ ದಣ್ಯ. ಹೌದಾ? ಇರಲಿ, ಹೊರಗಡೆ ನನ್ನ ಪಾದರಕ್ಷೆಗಳನ್ನು ತೆಗೆದುಕೊಂಡು ಬಾ. ಆಯ್ತ್ರಿ. ರುದ್ರ, ಇನ್ನೊಮ್ಮೆ ನೀನು ನನ್ನ ಪಾದರಕ್ಷೆಗಳು ಕೈಯಲ್ಲೇ ಹಿಡಿದುಕೊಂಡು ಬರಬಾರದು. ನೀನು ಮಾಡುವ ಈ ಕೇಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪದು. ಯಾಕ್ರಿ ದಣಿ? ರುದ್ರ, ನೀನು ಈ ಮನೆಯಲ್ಲಿ ದುಡಿಯುವ ಆಳು ಎಂದು ನಾವು ತಿಳಿದಿಲ್ಲ ರುದ್ರ. ನೀನೊಬ್ಬ ಈ ಮನೆಯ ಮಗ ಅಂತ ತಿಳಿದಿದ್ದೇವೆ. ನೀನು ದುಡಿಯುವ ಆಳಾದರೂ ಈ ಮನೆಯ ಮಗನಂತೆ ನಡೆದುಕೊಳ್ಳುತ್ತೇವೆ. 25 ವರ್ಷಗಳಿಂದ ಈ ಮನೆಯ ಮೇಲೆ ಶ್ರದ್ಧೆ ವಿಶ್ವಾಸವಿಟ್ಟು ದುಡಿಯುತ್ತಿರುವೆ. ಅಲ್ಲದೆ ವಯಸ್ಸಿನಲ್ಲಿ ನನ್ನ ಸರಿಸಮನಾದ ಮನುಷ್ಯನೇ. ಹೀಗಿರುವಾಗ ನೀವು ಮಾಡುವ ಈ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪದ ರುದ್ರ. ಯಾಕೆ ಒಪ್ಪಕ್ಕಿಲ್ರಿ ದಣಿ? ನಾನು ಎಷ್ಟೇ ಆದ್ರೂ ನಿಮ್ಮ ಮನಿ ಆಳ ಮಗ ಅಲ್ಲೇನ್ರಿ ಅಪ್ಪ? ಹಾಗಂತ ನೀನು ತಿಳಿದುಕೊಂಡಿದೆ, ನಾವು ತಿಳಿಬೇಕಲ್ಲ. ನನ್ನ ಮನೆತನದ ಬಗ್ಗೆ ನನ್ನ ಹೃದಯದಲ್ಲಿ ಎಷ್ಟು ಅಭಿಮಾನ ತುಂಬಿಕೊಂಡಿದೆಯೋ ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲಿದೆ. ಅಂದಾಗ ನೀನೊಬ್ಬ ಆಳು ಮಗ ಅಂತ ನಾವು ತಿಳಿದಿಲ್ಲ ರುದ್ರ. ನೀನೊಬ್ಬ ಈ ಮನೆಯ ವಿಶ್ವಾಸಿಕ ಅಭಿಮಾನಿ, ಈ ಮನೆಯ ಮಾನ ಉಳಿಸುವ ಮಾನವೀಯತೆ ಮನುಷ್ಯ ಅಂತ ಅಪ್ಪವರ, ನೀವು ನನ್ನ ಬಹಳ ನಂಬಿರಿ ಅಪ್ಪ. ನಂಬಬೇಕು ರುದ್ರ, ನಂಬಿದವರಿಗೆ ನಂಬಲೇಬೇಕು. ಇಷ್ಟು ಸಾಕ್ರಿ ಅಪ್ಪ. ನಮ್ಮ ಜೀವ ಇರೋ ತನಕ ಎಲ್ಲರೂ ನಗು ನಗುತ್ತಾ ಸ್ವರ್ಗದಾಗ ಕಾಲು ಕಳೆದಂಗ ನಂಬಿಕೆಯಿಂದ ಬದುಕೊಂಡು ಹೋದ್ರೆ ಸಾಕ್ರಿ ಅಪ್ಪ. ಅಪ್ಪರ ಅವರು ಬಂದ್ರು ನೋಡ್ರಿ ಅಪ್ಪ. ಯಾವಾಗ ಬಂದ್ಯಪ್ಪ ಬೆಂಗಳೂರಿನಿಂದ? ಅವರ ನಿನ್ನೆ ರಾತ್ರಿನೇ ಬಂದಿನ್ರಿ ಅವ. ಅವರ ನಿಮ್ಮ ಮಗ ಮಹಾಂತೇಶಪ್ಪ ಧಣಿನ ಬೆಂಗಳೂರಿಗೆ ಕರ್ಕೊಂಡು ಹೋಗೋ ಮತ್ನ್ಯಾಗ ಬಹಳ ಅಡ್ಡಿ ಮಾಡಿದ್ ನೋಡ್ರಿ ಅವ. ಯಾಕಂದ್ರ ಇನ್ನೂ 6 ವರ್ಷದ ಮಗು ನೋಡ್ರಿ. ಬೆಂಗಳೂರಿನಾಗಿರೋ ನಿಮ್ಮ ತಂಗಿ ಮನಿಯೊಳಗ ಮಹಾಂತೇಶಪ್ಪನ ಧಣಿನ ಬಿಟ್ಟು ಬರ್ಬೇಕಾದ್ರ ನನ್ನ ಮನಸ್ಸು ಬಹಳ ನೊಂದ್ಕೊಂಡಿತ್ರಿ ಅವ. ಮತ್ತ ನಿಮ್ಮ ತಂಗಿಯರ ಸಮಾಧಾನ ಹೇಳಿ ನಾನು ಕಳಿಸ್ಕೊಟ್ರಿ ಅವ. ಹೌದು, ಪಾಪ ಇನ್ನೂ ಚಿಕ್ಕವಿದ್ದಾನೆ. ಹೆತ್ತವರನ್ನ ಬಿಟ್ಟಿರ್ಬೇಕಾದ್ರೆ ತುಂಬಾನೇ ಕಷ್ಟವಾಗುತ್ತೆ. ಆದ್ರೇನ್ ಮಾಡ್ಬೇಕು? ಅವನು ಓದಿ ದೊಡ್ಡ ವಿದ್ಯಾವಂತನಾಗ್ಬೇಕು ಅಂತ ತಾನೇ ನಾವು ಅವನನ್ನ ಬೆಂಗಳೂರಿನಲ್ಲಿ ಬಿಟ್ಟಿದ್ದು. ಖಂಡಿತವಾಗಿ ಅವ ದೊಡ್ಡ ವಿದ್ಯಾವಂತ ಆಗಿ ಆಗ್ತಾನ್ರಿ ಅವ. ನಮ್ಮ ದೊಡ್ಡ ದಣಿಯಾರಂಗ ನಮ್ಮ ಚಿಕ್ಕ ದಣಿನು ಸುತ್ತ 40 ಹಳ್ಳಿ ಒಳಗೆ ಹೆಸರು ತರ್ತಾನ್ರಿ ಅವ. ಅವರ ನಿಮಗಿರೋ ಒಬ್ಬನೇ ಒಬ್ಬ ಮಗ ರೀ. ಹೆಣ್ಣಂದ್ರು ಅವನ, ಗಂಡಂದ್ರು ಅವನ. ಒಟ್ಟಿನ ಮ್ಯಾಲ ಮುಂದ ಈ ಮನೆಗೆ ಯಜಮಾನ ಆಗುವನು ಅವನ ರೀ ಅವ. ನಿಜವಿದೆ ಈಗಿನ ಮಾತು. ನನಗಿನ್ನು 10 ಮಕ್ಕಳಿಲ್ಲ, ಇರುವುದು ಒಬ್ಬನೇ ಮಗ. ಮಹಾಂತೇಶನ ನನ್ನ ಮಗನಾಗಿ ಪಡಿಬೇಕಾದ್ರೆ ನಾನು ಅದೆಷ್ಟು ಜನ್ಮದ ಪುಣ್ಯವನ್ನು ಮಾಡಿದ್ದೀನಿ. ಅವನನ್ನು ಪಡಿಬೇಕು ಅಂತ 10 ಅಮಾವಾಸ್ಯೆ 9 ಊಟ ಮಾಡಿ ಹರಕೆ ಹೊತ್ತು ಹೆತ್ತು ಮಗ ಅಪ್ಪ. ಮಹಾದೇವಿ, ನೀನು ಮಗನ ಹಡೆಯಬೇಕಾದರೆ ನೀನೊಬ್ಬಳೇ ಹರಕೆ ಹೊತ್ತಿಲ್ಲ. ನಮ್ಮ ಮಕ್ಕಳ ಸಂತಾನಕ್ಕಾಗಿ ನಮ್ಮ ರುದ್ರ ಸಹಿತವಾಗಿ ದೇವರಿಗೆ ಹರಕೆ ಹೊತ್ತಿದ್ದ ಮಹಾದೇವಿ. ಹೌದಾ? ಹೌದು ಮಹಾದೇವಿ, ನಿನ್ನ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಹುಟ್ಟಿದರೆ ಈ ಊರಲ್ಲಿರುವ ದೇವರಿಗೆಲ್ಲ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ರುದ್ರ ಹರಕೆ ಹೊತ್ತಿದ್ದ. ಅವನು ಸಣ್ಣವರಾಗಿ ನಮ್ಮ ಮನೆಯಲ್ಲಿ ದುಡಿದರು, ನಮ್ಮ ಮನೆಯ ಮೇಲೆ ದೊಡ್ಡ ಅಭಿಮಾನವಿಟ್ಟಿದ್ದ. ನಿನಗೇನು ಅಂತ ಹೇಳ್ಬೇಕಪ್ಪ? ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಕೂಡ ನೀತಿಯಲ್ಲಿ ಬಲು ದೊಡ್ಡವನಾಗಿದ್ದೀನಿ. ನಿನಗೆ ಮಕ್ಕಳಾಗಲಿಲ್ಲ ಅಂದ್ರೆ
ಸದಾಕಾಲ ಮತ್ತೊಬ್ಬರ ಹಿತವನ್ನೇ ಬಯಸ್ತಿಲ್ಲ. ಆಗ್ಲಿ ನಿನ್ಗೂ ಕೂಡ ಆದಷ್ಟು ಬೇಗನೆ ಒಂದು ಮಗು ಆಗ್ಲಿ ಅಂತ ನಾನು ಕೂಡ ಆ ಭಗವಂತನಲ್ಲಿ ಹರಕೆ ಕಟ್ಕೊಳ್ತೀನಿ, ಸರಿನಾ? ಮಾತ್ನ್ಯಾಗ ವಿಷಯ ಹೇಳೋದನ್ನೇ ಮರ್ತಿದ್ದೆ ನೋಡ್ರಿ. ಏನದು? ನನ್ನ ಹೆಂಡತಿ ಈಗ ನಿನ್ನ ಹೆಂಡತಿ ನನ್ನ ಹೆಂಡತಿಗ ಹೊಟ್ಲೆ ಅದಾಳ್ರಿ ಅಪ್ಪ. ಹಡ್ಯಾಕಂತ ತವ್ರ ಮನೆಗೆ ಹೋಗ್ಯಾಳ್ರಿ. ಇವತ್ತು ನಾನು ಕೂಡ ನನ್ನ ಹೆಂಡತಿ ಊರಿಗೆ ಹೊಂಟಿನ್ರಿ ತಡಿ. ಹೊಂಟಿರಬೇಕು. ಹೋಗಲಾರ್ದೆ ಏನು ಮಾಡ್ತೀಯ? ಏ ರುದ್ರ, ಈ ವಿಷಯ ಎಷ್ಟು ದಿವಸ ನಮ್ಮ ಮುಂದೆ ಯಾಕೆ ಹೇಳಿಲ್ಲ? ಹೇಳಿದ್ರೆ ನಾವಿಬ್ಬರು ಗಂಡ ಹೆಂಡತಿ ನಿನ್ನ ಮನೆಗೆ ಬಂದು ಶ್ರೀಮಂತ ಕಾರ್ಯ ಮಾಡಿ ಬರ್ತಿದ್ದೆ. ವಿಷಯ ತಿಳಿಸಬಾರ್ದ? ಅಪ್ಪೋರ ವಿಷಯ ತಿಳಿಸ್ಬೇಕಂದಿದ್ದೆ ರೀ. ಯಾಕೋ ನನಗೆ ನಾಚಿಕೆ ಬಂತು, ಅದಕ್ಕೆ ತಿಳಿಸಿದ್ದೆ. ಎಂತ ಹುಚ್ಚನೋ ನೀನು. ನೋಡು, ಬೆಚ್ಚು ಮನಸ್ಸು ಇದ್ದವರ ಮುಂದೆ ಯಾವುದು ಮುಚ್ಚಿಡಬಾರದು. ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರದು. ನೋಡು, ನಿನ್ನ ಹೆಂಡತಿ ಹೆರಿಗೆ ಆಗಿ ಬಂದ ಮೇಲೆ ನೀನು, ನಿನ್ನ ಹೆಂಡತಿ, ನಿನ್ನ ಮಗ ನೇರವಾಗಿ ನಮ್ಮ ಮನೆಗೆ ಬಂದು ಬಿಡಿ. ನಿನ್ನ ಮಗನ ಕೊರಳೊಳಗೆ ಒಂದು ಚಿನ್ನದ ಸರ ಹಾಕಿ ಮನೆ ಕಳಿಸಿಕೊಡ್ತೇನೆ. ಯಾಕೆ ಹಾಗೆ ಮಾತಾಡ್ತೀರಾ? ಗಂಡು ಮಗ ಹುಟ್ಟಿದ್ರೆ ಮಾತ್ರ ಚಿನ್ನದ ಸರವನ್ನು ಹಾಕ್ತೀರೇನೋ? ಹೆಣ್ಣು ಮಗ ಹುಟ್ಟಿದ್ರೆ ಹಾಕೋದಿಲ್ವೇನೋ? ನೋಡಪ್ಪ ರುದ್ರ, ನಿನಗೇನಾದ್ರೂ ಹೆಣ್ಣು ಮಗುವಾದ್ರೆ ನೇರವಾಗಿ ಮನೆ ಕರ್ಕೊಂಡು ಬಾ. ನಾನು ನನ್ನ ಕೈಯಾರೆ ನಿನ್ನ ಮಗನ ಕೊಡಲಿ ಚಿನ್ನದ ಸರವನ್ನು ಹಾಕ್ತೀನಿ, ಸರಿನಾ? ಅಲ್ಲ ಮಾದೇವಿ, ರುದ್ರನ ಹೆಂಡತಿ ಹಡಿಯೋದೇ ಗಂಡು ಮಗನಲ್ಲ. ಇಲ್ಲ ರೀ, ಅವಳು ಹಡಿಯೋದೇ ಹೆಣ್ಣು ಮಗುನ. ಗಂಡು ಗಂಡು ಗಂಡು. ಸೂಕ್ತಡ್ರಿ. ಅಲ್ಲಯ್ಯವ, ನನ್ನ ಮಕ್ಕಳು ಸರಿಯಾಗ ನೀವು ಯಾಕೆ ಜಗಳ ಆಡ್ತೀರಿ? ಅವರ ಮೊದಲ ನನ್ನ ಹೆಂಡತಿದು ತಣ್ಣ ಬಾಣತನ ಆಗಲ್ರಿ. ಆಮೇಲೆ ಯಾರ್ಯಾರು ಏನೇನು ಹಾಕ್ಬೇಕಂತೀರೋ ಹಾಕುವಂತ್ರಿ. ಅಪ್ಪವ್ರ ಹೊತ್ತು ಭಾಳ ಆಯ್ತ್ರಿ. ನಾನು ಮೊದಲು ನನ್ನ ಹೆಂಡತಿ ಊರಿಗೆ ಹೋಗಿ ಬರ್ತೀನಿ. ಹೋಗಿ ಬಾರಪ್ಪ, ದೇವ್ರು ಒಳ್ಳೇದು ಮಾಡಲಿ. ಹೋಗಿ ಬಾರಪ್ಪ. ಆಯ್ತು ರೀ. ಮಹಾದೇವಿ, ರುದ್ರ ಮುತ್ತಿನಂತ ಮನುಷ್ಯ. ಹೌದು ರೀ, ಅವನು ಮುತ್ತಿನಂತ ಮನುಷ್ಯ, ನೀವು ಬಂಗಾರದ ಮನುಷ್ಯ. ಮತ್ತೆ ನೀನು? ನಾನೇನು ಅಂತ ನಮಗೆ ಗೊತ್ತಿರಬೇಕಲ್ಲ. ಮಹಾದೇವಿ, ನೀನು ಅಂತಿಂತ ಹೆಣ್ಣಲ್ಲ. ಮತ್ತೆ ಈ ಮನೆಯ ಸೌಭಾಗ್ಯದ ಲಕ್ಷ್ಮಿ. ಹೌದು, ನಾನು ಸೌಭಾಗ್ಯ ಲಕ್ಷ್ಮಿ, ನೀವು ಮಹಾರಸಿಕರು. ಶುರು ಮಾಡೋಣ. ಏನು? ನಿರಸ್ಯ ಗಾನ. ಆ ಏಳು ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ ಶಿವನನ್ನು ಬೇಡುವುದು ಒಂದೇ, ಧರ್ಮ ಪತ್ನಿ ನೀನಾಗು ಎಂದೇ.
ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ 7 ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ ಶಿವನನ್ನು ಬೇಡುವುದು ಧರ್ಮಪತ್ನಿ ನೀನಾಗು ಎಂದೇ ಧರ್ಮಪತ್ನಿ ನೀನಾಗು ಎಂದೇ ಧರ್ಮಪತ್ನಿ ನೀನಾಗು ಎಂದೇ ವಿಚಿತ್ರ ಯಜಮಾನರು ನಮ್ಮೂರ ನ್ಯಾಯ ದೇವರು ವಿಚಿತ್ರ ಯಜಮಾನರು ಮಾತಿನಲ್ಲಿ ವಿಷವಿಲ್ಲ ಆಡಿದರೆ ಕೊಳ್ಳ ಮಿತಿಯಿರಲಿಲ್ಲ ವಿಧಿಯೇಡವಿಲ್ಲ ಮಾನವನ ಪ್ರಾಣ ಎನ್ನುವ ನಮ್ಮೂರ ನ್ಯಾಯ ದೇವರು ವಿಚಿತ್ರ ಯಜಮಾನರು ನಮ್ಮೂರ ನ್ಯಾಯ ದೇವರು ನಮಸ್ಕಾರ ಬಾ ರುದ್ರ. ರುದ್ರ, ಊರಲ್ಲೇನೋ ಗದ್ದಲ ಎದ್ದಂತೆ ಕಾಣುತ್ತೆ. ಊರು ತುಂಬಾ ಸುದ್ದಿ ಕೇಳ್ತಾ ಇದೆ. ವಿಷಯ ನಿನಗೆ ಗೊತ್ತಿಲ್ಲವೇ? ಗೊತ್ತೈತ್ರಿ ಅಪ್ಪ. ಅದಕ್ಕಂತ ಊರ್ ಜನ ನಿಮ್ಮನ್ನು ಕಾಣಬೇಕು ಅಂತ ಹೊರಗಡೆ ಬನ್ನಿ ಅಂತಾರಿ ಅಪ್ಪ. ದಣ್ಯಾರ ಇತ್ತಿತ್ಲಾಗ ಊರು ಬರ್ಬರ್ತಾ ಬಹಳ ಹೊಲಸಾಗಕತ್ತೈತಿ ನೋಡ್ರಿ ಅಪ್ಪ. ಆ ತಿಮ್ಮನ ಮಗ ಕಾಳ ಮತ್ತೇನೋ ತಪ್ಪು ಮಾಡ್ಯಾನಂತ್ರಿ. ಅದಕ್ಕೆ ಅವನ ಕರ್ಕೊಂಡು ಬಂದಾರಿ ದಣಿ. ಎಲ್ಲಿದ್ದಾರೆ ಅವರು? ಕೈಯವರನ್ನ ನಾಗ್ಯ ಹಣ್ಮ್ಯಾ ಕರ್ಕೊಂಡ್ ಬರ್ಲಿ ಅವನು. ಓ ಇವನ ರುದ್ರ, ಇವನು ಊರಲ್ಲಿ ಮತ್ತೇನೋ ತಪ್ಪು ಮಾಡಿದ್ದಾನೆ. ದಣ್ಯಾರ ಏನಂತ ಹೇಳ್ಬೇಕ್ರಿ ಅಪ್ಪ. ಹಿಂದೊಮ್ಮೆ ಇವ ಇದ ಊರಿಗೆ ಕಳತನ ಮಾಡಿದನ್ರಿ. ಜೋಳದ ಗೂಡಿಗೆ ಬೆಂಕಿ ಇಟ್ಟಿದ್ದನ್ರಿ. ನೀವು ಅವತ್ತ ಇವನ ಕೈ ಕಾಲು ಮುರಿಬಹುದಾಗಿತ್ರಿ. ಆದ್ರ ಇವ ಮಾಡಿದ ತಪ್ಪಿಗೆ ಬರೀ ನೀವು ದಂಡ ವಿಧಿಸಿದ್ರಿ. ದಣಿ ಎಷ್ಟ ಸಾಲದು ಅಂತ ತಿಳಿದು ಈ ಮಗ ಇವತ್ತು ಏನ್ ಮಾಡ್ಯಾನ ಗೊತ್ತೇನ್ರಿ? ಏನೋ ಮಾಡಿದ್ದಾನೆ. ಆ ಕೆಂಚನ್ ಮಗಳು ಕೂಲಿ ಮಾಡ್ಬೇಕು ಅಂತ ತೋಟದ ಕಡೆ ಹೊಂಟಾಗ ಅವಳು ಹಿಂದಿಂದ ಹೋಗಿ ಅವಳ ಮ್ಯಾಲ ಬಲಾತ್ಕಾರ ಮಾಡಕ್ ಪ್ರಯತ್ನ ಪಟ್ಟನ್ರಿ ದಣಿ. ಹಂಗೇನಲೇ ಕಾಳ? ಹುಚ್ಚವಾಗಿ ಬಡವ, ನೀನು ಎಲ್ಲಿರುವೆ, ಎಲ್ಲಿ ನಿಂತಿರುವೆ, ಯಾರ ಕಣ್ಮುಂದೆ ನಿಂತಿರುವೆ ಎಂಬ ಅರಿವು ನಿನಗೇನಾದರೂ ಇದೆಯಾ? ಸುತ್ತ 40 ಹಳ್ಳಿಯ ಮನೆತನದಲ್ಲಿ ನಮ್ಮ ಮನೆತನ ನ್ಯಾಯವಂತರ ಮನೆತನ. ಇಂಥ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನು ಆಡಿದರೆ ನಿನ್ನ ನಾಲಿಗೆ ಕತ್ತರಿಸಬೇಕಾಗುತ್ತದೆ. ಹಳ್ಳಿಯ ಜನರು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀವೇನಾದರೂ ತಪ್ಪು ಮಾಡಿರಲೇಬೇಕಂತ. ಇದೋ ಶತಸಿದ್ಧ. ಈ ಧನರಾಜ್ ದಣಿಯ ಹತ್ತಿರ ಸತ್ಯವಂತರಿಗೆ ಬೆಲೆ ಇದೆ ಹೊರತು ಸುಳ್ಳಿನ ಗಂಟು ಕಟ್ಟುವವರಿಗೆ ಶಿಕ್ಷೆ ಎಂದು ತಪ್ಪಿದ್ದಲ್ಲ. ಮಾಡಿದ ಅಪರಾಧ ಸತ್ಯವೋ ಸುಳ್ಳು ಎಂಬುದು ನಿನ್ನ ಬಾಯಿಂದ ನೀನೇ ಬಹುದು. ಯಪ್ಪ ದಣ್ಯಾರ, ಅವನ ಬಾಯಿಯಿಂದ ಏನ್ ಕೇಳ್ತೀರಿ ಅಪ್ಪ? ನಿಮ್ಮ ಹತ್ರ ಯಾರ ಸುಳ್ಳು ಹೇಳ್ತಾರೆ ಏನ್ರಿ? ಸುತ್ತ 40 ಹಳ್ಳಿಯ ಜನರು ನಿಮ್ಮ ಹತ್ರ ಬಂದ ನ್ಯಾಯ ಕೇಳ್ತಾರೆ. ನೀವು ಒಂದು ಸಲ ನ್ಯಾಯ ಮಾಡಿದ ಮೇಲೆ ಮುಗಿದು ಹೋಯ್ತು. ಸಾಕ್ಷಾತ್ ಆ ದೇವರ ನ್ಯಾಯ ಮಾಡ್ದಂಗೆ. ನಿಮ್ಮ ಮನೆತನ ಹುಟ್ಟಿದ್ದೆ ಸುತ್ತ 40 ಹಳ್ಳಿಯ ಜನರ ನ್ಯಾಯ ಮಾಡಕ್ಕೆ ಹುಟ್ಟೈತ್ರಿ. ನಿಮ್ಮನ್ನು ಹಿಡಿದು ನಿಮ್ಮ ಮುತ್ತಜ್ಜರ ಕಾಲದಿಂದಲೂ ನ್ಯಾಯ ಮಾಡ್ಕೋಂತ ಬಂದ ಮನೆತನ ಇದು. ಇಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮವೇ ಈ ಧರ್ಮಾಪುರದ ನಿತ್ಯದ ಉಸಿರು. ಇಂಥ ನಾಡಿನಾಗ ನಿಮ್ಮಂಥ ದನಿಗಳು ಹುಟ್ಟಿದ್ದು ಅದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ಕೊಂಡಿವ್ರಿ ಅಪ್ಪ.
ನಿಮ್ಮಂಥ ಮನೆತನ ಜೀವಂತ ಇರುವವರೆಗೂ ನಮ್ಮಂಥವರು ಸುತ್ತ 40 ಹಳ್ಳಿ ಒಳಗೆ ನೆಮ್ಮದಿಯಿಂದ ಬದುಕ್ತಾರೆ ದಣಿ, ನೆಮ್ಮದಿಯಿಂದ ಬದುಕಾಕತ್ಯಾರ. ಆದ್ರ ಇಂಥ ನೆಲದಾಗ ಇಂಥ ದುಷ್ಟ ಹುಟ್ಟಬಾರ್ದಾಗಿತ್ರಿ ಅಪ್ಪ, ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ನಿನ್ನ ಮಾತು ಸತ್ಯವಿದೆ. ಇಂಥ ಪಾಪಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಕಾರಣ ಇವತ್ತಿನಿಂದ ನೀನು ಈ ಊರಲ್ಲಿ ಇರಕೂಡದು. ಈ ಊರು ಬಿಟ್ಟು ತೊಲಗಬೇಕು. ಮರಳಿ ಮತ್ತೆ ಈ ಊರಿಗೆ ಬಂದಿದ್ದೇ ಆದರೆ ನಿನ್ನ ಕತ್ತು ಕತ್ತರಿಸಿ ಹಣಮಪ್ಪರ ಗುಡಿಯ ಮುಂದೆ ಹೊಳಬೇಕಾಗುತ್ತದೆ. ಇದೇ ನಿನಗೆ ಕೊನೆಯ ಎಚ್ಚರಿಕೆ. ಆಹಾ, ಇಂಥ ಚಿಕ್ಕ ವಯಸ್ಸಿನಾಗ ಎಂತೆಂಥ ಸಮಸ್ಯೆಗಳ ಬಗೆಹರಿಸ್ತೀರಲ್ಲ. ದೊಡ್ಡ ದಣಿಯರಂಗ ನಿಮ್ಮ ಹತ್ರನೂ ದೊಡ್ಡ ಗುಣನೇ ಐತ್ರಿ ಅಪ್ಪ. ನಿಮ್ಮಂಥ ಪುಣ್ಯವಂತರಿಗೆ ಆ ದೇವ್ರ ಮಕ್ಕಳ ಸಂತಾನ ನೀಡಲಾರ್ದು ದೊಡ್ಡ ಪಾಪ ಆಯ್ತು ನೋಡ್ರಿ ಅಪ್ಪ. ಅದಕ್ಕಂತ ನಾನು ಆ ದೇವರಿಗೆ ಬೇಡ್ಕೊಳ್ಳೋದ್ರಿ, ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದ ಸಾಕು ಅಂತ ನಿತ್ಯ ನಾನು ಆ ದೇವರಿಗೆ ಬೇಡ್ಕೊತೀನಿ. ಹುಟ್ಟಿದ ಮಗು ನಿಮ್ಮಂಗ ದೊಡ್ಡ ಗುಣ ಹೊಂದಿ ನಿಮ್ಮಂಗ ನ್ಯಾಯ ಹೇಳೋ ಸಣ್ಣ ದಣಿ ಆಗ್ಬೇಕನ್ನೋದೇ ನನ್ನ ಆಶಾರಿಯಪ್ಪ. ಆ ಭಾಗ್ಯ ಎಂದು ನಾನು ನೋಡ್ತೀನೋ ಆ ದೇವರಿಗೆ ಗೊತ್ತು. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಗತಿಸಿದರೂ ನಮಗೆ ಮಕ್ಕಳ ಸಂತಾನ ದೊರೆಯಲಿಲ್ಲ ನೋಡು. ಅದಕ್ಕಾಗಿ ನಾವು ಚಿಂತೆ ಮಾಡುವ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ಈ ಊರಲ್ಲಿರುವ ಎಲ್ಲ ಪ್ರಜೆಗಳೇ ನಮ್ಮ ಮಕ್ಕಳೆಂದು ತಿಳಿದಾರೆ. ರುದ್ರ, ನಿಮ್ಮಂತ ದುಡಿಯುವ ದೀನ ದಲಿತರೇ ನಮ್ಮ ಮಕ್ಕಳು. ರುದ್ರ, ಮಕ್ಕಳ ಭಾಗ್ಯ ಪಡೆಯಬೇಕಾದರೆ 7 ಜನ್ಮದ ಪುಣ್ಯ ಮಾಡಿರಬೇಕು ನೋಡು. ಅಷ್ಟಕ್ಕೂ ದೇವರು ನಮಗೆ ಏನು ಕಡಿಮೆ ಮಾಡಿದ್ದಾನೆ? ಅರಮನೆ ಅಂತ ಮನೆ, 400 ಎಕರೆ ಭೂಮಿ, ಬೆಳ್ಳಿ ಬಂಗಾರ ಸಂಪತ್ತು ಸಾಕಷ್ಟು ಮನೆ ತುಂಬಿದೆ. ಇಷ್ಟಿರುವಾಗ ನಿಮ್ಮಂತ ದುಡಿಯುವ ಆಳು ಮಕ್ಕಳೇ ನಮ್ಮ ಮಕ್ಕಳು. ರುದ್ರ, ಎಂಥ ಮಾತಾಡ್ತೀರಿಯಪ್ಪ, ಇದು ಎಂಥ ಮಾತು? ಗಣ್ಯರ, ನೀವು ನಮ್ಮನ್ನ ಮಕ್ಕಳಂತ ಎಷ್ಟೇ ಪ್ರೀತಿಯಿಂದ ನೀವು ಕಂಡ್ರು ನಾವು ನಿಮ್ಮ ಮನೆ ಮಕ್ಕಳು ಆಗುದಿಲ್ರಿ ಅಪ್ಪ. ನಿಮ್ಮ ಮನೆ ಮಗ ಒಬ್ಬ ಬೇಕೇ ಬೇಕ್ರಿ. ನಮ್ಮ ಮುತ್ತಜ್ಜರ ಕಾಲದಿಂದಲೂ ನಾವು ಇದಾ ಮನ್ಯಾಗ ದುಡ್ಕೊಂತ ಬಂದೀವ್ರಿ. ಎಲ್ಲರನ್ನೂ ಮಕ್ಕಳಂತೆ ಪ್ರೀತಿಯಿಂದ ಕಂಡೀರಿ. ಅದಕ್ಕಂತ ನಾನು ಆ ದೇವರಿಗೆ ಬೇಡ್ಕೊಂಡಿದ್ರಿ ಧಣಿ, ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದ್ರ ಊರಲ್ಲಿರುವ ಎಲ್ಲ ದೇವರುಗಳಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ನಾನು ಹರಕೆ ಹೊತ್ತು ಬೇಡ್ಕೊಂಡಿನ್ರಿ. ರುದ್ರ, ನೀನು ಈ ಮನೆಯ ಆಳ ಮಗನಲ್ಲ ರುದ್ರ, ಈ ಮನೆಯ ಮಗ ನೀನು. ನಿನ್ನಂತ ವಿಶ್ವಾಸಿಕ ಅಭಿಮಾನಿ ಸಿಗಬೇಕಾದ್ರೆ ಈ ಮನೆತನದ ಪುಣ್ಯವಿದೆ ರುದ್ರ, ಪುಣ್ಯವಿದೆ. ನನ್ನ ಪುಣ್ಯ ಈ ಮನೆಗೆ ಇಲ್ರಿ ಅಪ್ಪ. ಈ ಮನೆಯ ಅನ್ನದ ಋಣ ತಿನ್ನುವ ಪುಣ್ಯ ನನಗಾಯ್ತ್ರಿ ಅಪ್ಪ, ನನಗಾಯ್ತು. ಅಪ್ಪರ, ಈ ನಿಮ್ಮ ಋಣನ ನಾನು ಯಾವ ಜನ್ಮದಾಗ ಮುಟ್ಟಿಸ್ತೀನೋ ಏನೋ. ರುದ್ರ, ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣ ಒಬ್ಬರು ಮುಟ್ಟಿಸುವ ಕಾಲ ಆ ದೇವರು ತಂದೆ ತರುತ್ತಾನೆ. ಇರಲಿ, ಸ್ವಲ್ಪ ತೋಟದ ಕಡೆ ಹೋಗಿ ಕಬ್ಬಿಗೆ ನೀರು ಬಿಟ್ಟಾರೋ ಇಲ್ಲೋ ನೋಡ್ಕೊಂಡು ಬರ್ಬೇಕಲ್ಲ. ಆಯ್ತಿರ್ತೇನೆ, ಈಗಲೇ ಹೋಗಿ ಬರ್ತೀನಿ. ಮಹಾದೇವಿ, ಎಲ್ಲಿಗೆ ಹೋಗಿದ್ದಿ? ದೇವಸ್ಥಾನಕ್ಕೆ ಹೋಗಿದ್ದೆ ಸ್ವಾಮಿ. ದೇವರಿಗೆ ಅಭಿಷೇಕ ಮಾಡಿಸೋಣ ಅಂತ. ತೆಗೆದುಕೊಳ್ಳಿ ಪ್ರಸಾದವನ್ನು.
ಮಹಾದೇವಿ, ನಿತ್ಯ ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರುವೆಯಲ್ಲ, ಯಾಕೆ ದೇವರ ಹತ್ರ ಏನಾದರೂ ಹರಕೆ ಬೇಡಿಕೊಂಡಿದೆಯೇನು? ಹೌದು ಸ್ವಾಮಿ, ನಿಮ್ಮಂಥ ನೀತಿವಂತ, ನಿಮ್ಮಂಥ ಗುಣವಂತ ಗಂಡನನ್ನು ಬಿಡಿಬೇಕಾದ್ರೆ ನಾನು ಎಷ್ಟು ಜನ್ಮದ ಪುಣ್ಯವನ್ನು ಮಾಡ್ತೀನೋ ಇಲ್ಲ. ಆಗ ಮದುವೆಯಾಗಿ 3 ವರ್ಷವಾದರೂ ಕೂಡ ನನಗೊಂದು ಮಗು ಹುಟ್ಟಿಲ್ಲ. ಅದಕ್ಕೆ ಆದಷ್ಟು ಬೇಗನೆ ನನಗೊಂದು ಮಗುವಾಗಲಿ ಅಂತ ಆ ದೇವರಿಗೆ ಅಭಿಷೇಕ ಮಾಡಿಸೋದಕ್ಕೆ ಅಂತ ಹೋಗಿದ್ದೆ ಸ್ವಾಮಿ. ಆ ದೇವರ ದಯೆಯಿಂದ ನನಗೊಂದು ಮಗು ಹುಟ್ಟಿದ್ರೆ ನನ್ನ ಜನ್ಮ ಸಾರ್ಥಕವೇ, ನನ್ನ ಜನ್ಮ ಸಾರ್ಥಕ. ನೋಡು ಮಹಾದೇವಿ, ಇಲ್ಲದ ಆಸೆಗಳನ್ನ ಕೈಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಈ ಕಲಿಯುಗದಲ್ಲಿ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತುಗಳಾಗಬಹುದು, ನವರತ್ನಗಳಾಗಬಹುದು. ಮಹಾದೇವಿ, ಒಂದು ವೇಳೆ ತಪ್ಪಿದರೆ ಹುಟ್ಟಿದ ಮಕ್ಕಳ ಹೆತ್ತವರ ಮನೆತನಕ್ಕೆ ಮುತ್ತುಗಳಾಗಬಹುದು, ಮುತ್ತಿಗೆ ಕತ್ತರಿಸುವ ಕಟುಕರಾಗಬಹುದು. ಬಯಸಿ ಬೇಡುವುದು ಬೇಡ ಮಹಾದೇವಿ, ಬರುವ ಭಾಗ್ಯವಿದ್ದರೆ ತಾನಾಗಿಯೇ ಬರಲಿ. ಸ್ವಾಮಿ, ಯಾಕೆ ದೇವರ ಮೇಲೆ ನಿಮಗೆ ಯಾಕಿಷ್ಟೊಂದು ಕೋಪ? ಅಂದ್ರೆ ನಾ ಮಾಡುವ ಈ ಪೂಜೆ ವ್ಯರ್ಥವಾಗಬಹುದು ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಸ್ವಾಮಿ, ಖಂಡಿತವಾಗ್ಲೂ ಇಲ್ಲ. ಇವತ್ತಲ್ಲ ನಾಳೆ ನನಗೊಂದು ಮಗು ಹುಟ್ಟುತ್ತೆ. ಆ ಮಗುವೆ ಈ ಮಣಿ ನಂದಾದೀಪ. ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ ದೊಡ್ಡ ಧಣಿ ಅಂತ ಅನಿಸ್ಕೊಳ್ತಾನೆ. ಈ ನನ್ನ ಮಾತಿನಲ್ಲಿ ಯಾವ ಸಂದೇಹನೂ ಇಲ್ಲ. ನಿನ್ನ ಆಸೆ ಪೂರೈಸಲು ಮೊದಲು ಆ ದೇವರು ಕಣ್ಣು ತೆರೆಯಬೇಕಲ್ಲ. ಈಗಾಗ್ಲೇ ಆ ದೇವರು ಕಣ್ಣು ತೆರೆದಿದ್ದಾನಲ್ಲ. ಅಂದರೆ ನೀನು ಹೇಳುವ ಮಾತು ಮತ್ತೆ ನಾನೀಗ 3 ತಿಂಗಳ ಗರ್ಭಿಣಿ. ಮಹಾದೇವಿ, ಈ ಮಾತು ಸತ್ಯವಾಗಿದೆ. ನಾನು ಯಾಕೆ ಸುಳ್ಳು ಹೇಳಿ? ಹೆಚ್ಚಿಗೆ ನನ್ನನ್ನೇನು ಕೇಳಬೇಡಿ, ನನಗೆ ತುಂಬಾ ನಾಚಿಕೆ ಆಗುತ್ತೆ. ಮಹಾದೇವಿ, ಹಿಂದೆ ನೀನು ಎಷ್ಟೋ ಸಲ ನಾಚಿಕೊಂಡಾಗ ನನ್ನ ಮನ ಬರೀ ನಗತಿತ್ತು. ಆದರೆ ಎಂದು ನಿನ್ನ ನಾಚಿಕೆ, ಆ ನಾಚಿಕೆಯೊಳಗಿನ ಸೌಂದರ್ಯ ನನ್ನ ಹೃದಯದ ತಂತಿಗಳು ಸಪ್ತ ಸ್ವರಗಳಂತೆ ಮೀಟಿದಂತಾಗಿದೆ. ಮಹಾದೇವಿ, ನನ್ನ ಮನ ಕೂಗುತ್ತಿದೆ. ಏನೆಂದು? ನಿನ್ನನ್ನು ಬೇಗನೆ ಅಪ್ಪಿಕೋ. ಯಾರಾದ್ರೂ ನೋಡಿದ್ರೆ ಏನಂತಾರೆ? ನನ್ನೊಲವೇ ನೀ ಬಾರೆ, ನನ್ನ ಚಿಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀಡು.
la 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 la